ಅನಾಮಿಕಂಗೆ 3 ಮಕ್ಕಳು, ಹರ್ಷ, ನವ್ಯ, ಭವ್ಯ. ಇವರು 3 ಕೂಡ ಕಪ್ಪಗಿರುತ್ತಾರೆ. ಅವರು 3ರನ್ನು ನೋಡಿ ಅತ್ತೆ ತನ್ನ ಹತ್ತಿರಕ್ಕೆ ಕರ್ಕೋತಾ ಇರ್ಲಿಲ್ಲ. ಅದನ್ನು ನೋಡಿ ಸೊಸೆ ಬಹಳ ದುಃಖ ಪಡುತ್ತಾಳೆ. ಹೀಗಿರುವಾಗ ಒಂದು ದಿನ ರಮೇಶ್ ಮಕ್ಕಳು ತಿನ್ನೋದಿಕ್ಕೆ ಮಾವಿನ ಹಣ್ಣನ್ನು ತಗೊಂಡು ಬರ್ತಾನೆ. ಅದನ್ನ ನೋಡಿ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಾ ಅದನ್ನು ತಗೋತಾರೆ. ಆಗ ರಮೇಶ್, ಮಕ್ಕಳೇ, ಅಜ್ಜಿಗೆ ಕೂಡ ಸ್ವಲ್ಪ ಕೊಡಿ, ನಾವು ಅಜ್ಜಿಗೆ ಕೊಡದೆ ತಿನ್ನಬಾರ್ದು. ಆ ಮಾತನ್ನು ಕೇಳಿ ಇವರು ಸರಿ ಎಂದು ಓಡೋಡಿಕೊಂಡು ಅಜ್ಜಿ ಹತ್ರ ಬಂದು, ಅಜ್ಜಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೋಡಿದ ಶಾರದಾ, ಚಿಚಿ, ನೀವು ನಿಜಕ್ಕೂ ನನ್ನ ಹತ್ರ ಬರ್ಬೇಡಿ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಅಸಹ್ಯ ಅನ್ಸುತ್ತೆ ಎಂದು ದೊಡ್ಡದಾಗಿ ಕೂಗುತ್ತಾಳೆ ಶಾರದಾ. ಆ ಮಾತಿಗೆ ಅವರು ಅಳ್ತಾ ಇರ್ತಾರೆ. ಅದನ್ನು ಕೇಳಿದ ರಮೇಶ್ ತಾಯಿ ಹತ್ರಕ್ಕೆ ಬಂದು, ಏನಮ್ಮ ನೀನ್ ಮಾತಾಡೋ ಮಾತು? ಮಕ್ಕಳನ್ನ ಹಾಗೆ ಯಾರಾದ್ರೂ ಬೈತಾರ? ಯಾರ ವಿಷಯನೋ ನಂಗೆ ಅನಗತ್ಯ. ನಿಜಕ್ಕೂ ಈ ಮಕ್ಕಳನ್ನು ಅಜ್ಜಿ ಅಂತ ಹೇಳ್ಬೇಡ ಅನ್ನೋ, ಅವರನ್ನ ನೋಡ್ತಾ ಇದ್ರೆ ನನ್ಗೆ ಒಂಥರ ಅನ್ಸುತ್ತೆ ಎಂದು ಅಂದಿದ್ದರಿಂದ ಆಗಲೇ ಅನಾಮಿಕ ಕೂಡ ಅಲ್ಲಿಗೆ ಬರುತ್ತಾಳೆ. ಯಾಕೆ ಅತ್ತೆ, ಯಾಕೆ ಹಾಗಂತ ಇದ್ದೀರಾ? ಯಾಕೆ ಮಕ್ಕಳನ್ನ ಬೈತಾ ಇದ್ದೀರಾ ನಂಗೆ ಹೇಳಿ? ನಿಜಕ್ಕೂ ನೀವಿರುವ ಬಣ್ಣ ಏನೋ, ಮಕ್ಕಳ ಬಣ್ಣ ಏನೋ. ನಮ್ಮಲ್ಲಿ ಯಾರಾದ್ರೂ ಕಪ್ಪಗಿದ್ದೀರಾ? ಇವ್ರಾಕೆ ಕಪ್ಪ ಹುಟ್ಟಿದ್ದಾರೆ? ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಹೀಗಂತಾಳೆ, ಅತ್ತೆ, ನೀವು ಅನ್ನೋ ಮಾತಿಗೆ ಎಷ್ಟು ದೂರವಾಗಿ ಆಲೋಚಿಸಿದೀನಿ ಗೊತ್ತಾ? ಮಕ್ಕಳು ಕಪ್ಪಗೆ ದೇವ್ರು ಕೊಟ್ಟಿದ್ದ ಪಾಪಕ್ಕೆ ಯಾರಾದ್ರೂ ಏನ್ ಮಾಡ್ತಾರೆ ಹೇಳಿ? ನಿಮ್ಮ ಪೂರ್ವಿಕರಲ್ಲಿ ಯಾರಿಗಾದ್ರೂ ಈ ಬಣ್ಣ ಇದೆಯೇನೋ ಒಂದು ಸಲ ಆಲೋಚಿಸಿ. ಆ ಮಾತಿಗೆ ಶಾರದ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸರಿ ಬಿಡು ಅನಾಮಿಕಾ, ನೀನೇನು ದುಃಖ ಪಡಬೇಡ. ಅಮ್ಮ ಬೇಗದಲ್ಲೇ ತಿಳ್ಕೊತಾಳೆ ಬಿಡು, ಮಕ್ಕಳನ್ನ ಪ್ರೇಮದಿಂದ ನೋಡ್ಕೋತಾಳೆ. ಅದೇ ನಡಿಬೇಕು ಅಂತ ನಾನು ಅಂದ್ಕೋತಾ ಇದ್ದೀನಿ ರೀ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಕ್ಕಳು ಅಳುತ್ತಾ ಇರುವಾಗ ರಮೇಶ್ ಹತ್ರಕ್ಕೆ ಕರೆಸ್ಕೋತಾನೆ. ಆ ದಿನ ಹಾಗೆ ಕಳೆದು ಹೋಗುತ್ತೆ. ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಪ್ರಸಾದ್ ಶಾರದಳ ಜೊತೆ ಮಾತನಾಡ್ತಾ ಇರ್ತಾನೆ. ಆಗಲೇ ಮಕ್ಕಳು ಅಲ್ಲಿಗೆ ಬರ್ತಾರೆ. ಶಾರದಾ ಅವರನ್ನು ನೋಡಿ ಬಹಳ ಕೋಪದಿಂದ ಹೊರಟು ಹೋಗುತ್ತಾ ಇರುವಾಗ ಪ್ರಸಾದ್, ಶಾರದಾ, ನಾನು ಬಹಳ ಸಲ ಈ ವಿಷಯನ ಗಮನಿಸಿದ್ದೀನಿ. ನೀನ್ ಯಾಕೆ ಅಂತ ಮಕ್ಕಳು ಮನೆಗೆ ಬಂದಾಗ, ನಿನ್ ಹತ್ರಕ್ಕೆ ಬಂದಾಗ ಹಾಗೆ ದೂರವಾಗಿ ಹೊರಟು ಹೋಗ್ತಾ ಇದೀಯಾ? ಆ ಮಕ್ಕಳ ಬಣ್ಣ ನೋಡಿದ್ದೀರಾ? ನಾನು ಹೊರಗೇನಾದ್ರೂ ಇವ್ರನ್ನ ಕರ್ಕೊಂಡು ಹೋದ್ರೆ ಎಲ್ರು ನನ್ನನ್ನ ಈ ಮಕ್ಕಳು ಯಾರ ಮಕ್ಕಳು ಅಂತ ಕೇಳ್ತಾರೆ. ಹೇಳಲಾರ್ದು ಸತ್ತು ಹೋಗ್ತಾ ಇದ್ದೀನಿ. ಎಲ್ರು ನಿಮ್ಮಲ್ಲಿ ಯಾರಿಗೂ ಈ ಬಣ್ಣ ಇಲ್ವಲ್ಲ, ನಿಜಕ್ಕೂ ಈ ಬಣ್ಣ ಎಲ್ಲಿಂದ ಬಂದು ಅಂತ ಕೇಳ್ತಾ ಇದ್ದಾರೆ. ನಾನು ಏನಂತ ಉತ್ತರ ಹೇಳ್ಬೇಕು ಹೇಳಿ? ಇವ್ರ ಜೊತೆ ನಾನು ಎಲ್ಲಿಗೂ ಹೋಗಲಾರೆ. ನಿಜಕ್ಕೂ ಇವ್ರನ್ನ ನೋಡ್ತಾ ಇದ್ರೆ ನನ್ಗೆ ಅಸಹ್ಯವಾಗುತ್ತೆ ಎಂದು ಅಲ್ಲಿಂದ ಹೋಗುತ್ತಾ ಇರುವಾಗ, ಅದು ಸರಿ ಹೊರತು ನಿಮ್ಮ ತಾತ ನಿನಗೆ ನೆನಪಿಲ್ಲವೇನೋ? ನನಗೆ ತುಂಬಾ ಗೊತ್ತು. ನಿಮ್ಮ ತಾತ ಎಷ್ಟು ಕಪ್ಪಗಿದ್ರೋ ನನಗೆ ಗೊತ್ತು. ಅಲ್ಲಿ ನೋಡು, ಆ ಹರ್ಷನ್ನ ನೋಡು, ಅಚ್ಚ ನಿಮ್ ತಾತನ ಹಾಗೆ ಇರ್ತಾನೆ. ಹೋಲಿಕೆ ಎಲ್ಲ ನಿಮ್ಮ ತಾತಂದೇ ಬಂದಿದೆ. ಅನಾಮಿಕಂದಾಗ್ಲಿ ರಮೇಶಂದಾಗ್ಲಿ ಯಾರದ್ದು ಬರ್ಲಿಲ್ಲ. ಕನಿಷ್ಠ ನಮ್ಮಿಬ್ಬರದ್ದು ಕೂಡ ಬಂದಿಲ್ಲ. ಎಲ್ಲ ನಿಮ್ ತಾತನೇ. ನಿಮ್ಮ ತಾತನೇ ಮತ್ತೆ ಹುಟ್ಟಿದಾನೆ ಏನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಆ ಮಾತನ್ನು ಕೇಳುತ್ತಲೇ ಅವಳು ತನ್ನಲ್ಲಿ ತಾನು ಆಲೋಚನೆಯಲ್ಲಿ ಬೀಳುತ್ತಾಳೆ. ಅಲ್ಲಿಂದ ಹೋಗಿ ಆಲೋಚಿಸುತ್ತಾ ಇರ್ತಾಳೆ. ಏನೋ ನಮ್ ತಾತ ಕಪ್ಪಗೆ ಇದ್ದಿದ್ರಾ? ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ನನಗ್ ತುಂಬಾ ಆಶ್ಚರ್ಯವಾಗಿದೆಯೇ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ. ಆ ದಿನ ರಾತ್ರಿ ಸಮಯ ಎಲ್ಲರೂ ನಿದ್ರೆ ಹೋಗುತ್ತಾ ಇರುವಾಗ ಅನಾಮಿಕ ರಮೇಶ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ನಮ್ಮ ಮಕ್ಕಳಿಗೆ ಸ್ವಲ್ಪ ಬಣ್ಣ ಬರೋದಕ್ಕೆ ಯಾವ್ದಾದ್ರು ಸೋಪ್ ಆಗ್ಲಿ ಕ್ರೀಮ್ ಆಗ್ಲಿ ಸಿಕ್ಕುತ್ತೆ ಏನೋ ನೋಡ್ರಿ, ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಳ್ಳೋಣ. ಮೊದ್ಲು ಈ ಹುಚ್ಚು ಆಲೋಚನೆ ಬಿಡು. ಮಕ್ಕಳ ಶರೀರ ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಅವ್ರ ಮೇಲೆ ಯಾವ ಡಾಕ್ಟರ್ ಕೂಡ ಪ್ರಯೋಗ ಮಾಡು ಅಂತ ಹೇಳೋದಿಲ್ಲ. ಆದ್ರೂ ಬಣ್ಣದ್ದೇನಿದೆ, ಕಪ್ಪಗಿದ್ರೆ ಅದೇನಾದ್ರೂ ತಪ್ಪ ಏನೋ? ತಪ್ಪಲ್ಲ ರೀ, ಇವರ ಪಾಲಿಗೆ ಶಾಪ. ಅತ್ತೆನ ನೋಡಿದ್ದೀರಲ್ಲ ಹೇಗೆ ಮಾತಾಡ್ತಾ ಇದ್ದಾರೆ? ಆಕೆ ಹಾಗೆ ಮಾತಾಡ್ತಾ ಇದ್ದಾಗೆಲ್ಲ ನನ್ಗೆ ಎಷ್ಟು ದುಃಖವನ್ಸುತ್ತೆ. ಇನ್ನು ಮಕ್ಕಳು ಎಷ್ಟು ದುಃಖ ಪಡ್ತಾರೋ ಒಂದ್ಸಲ ಆಲೋಚಿಸಿ. ನಾನು ಹೇಳ್ದೆ ಅಲ್ಲ, ಅಮ್ಮ ಸ್ವಲ್ಪ ಸಣ್ಣದಾಗಿ ಆಲೋಚನೆ ಮಾಡ್ತಾಳೆ ಬಿಡು. ನೀನೇನು ದುಃಖ ಪಡಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಇನ್ನು ವಿಶ್ರಾಂತಿ ತಗೋ, ಈಗಲೇ ಬಹಳ ತಡವಾಗಿದೆ ಎಂದು ಹೇಳಿದ್ದರಿಂದ ಆ ಕೇಸರಿ ಅನ್ನುತ್ತಾಳೆ. ಇನ್ನು ಇಬ್ಬರು ಕೂಡ ವಿಶ್ರಾಂತಿ ತಗೋತಾರೆ. ಆ ಸಮಯದಲ್ಲಿಯೇ ಅತ್ತೆ ನಿದ್ರೆಯಿಂದ ಇದ್ದು ಸ್ಟೋರ್ ರೂಮ್ ಒಳಗೆ ಹೋಗಿ ಅಲ್ಲಿರುವ ಹಳೆ ಪೆಟ್ಟಿಗೆಯನ್ನೆಲ್ಲ ತೆಗಿತಾ ಇರ್ತಾಳೆ. ಆಗ ಆಕೆಗೆ ಅವರ ತಾತ ಅಜ್ಜಿಗಳ ಫೋಟೋ ಕಾಣಿಸುತ್ತೆ. ಅದರಲ್ಲಿ ಅವರ ತಾತಯ್ಯ ಕಪ್ಪಗಿರುತ್ತಾನೆ. ಶಾರದಾ ಅದನ್ನು ನೋಡಿ, ನಮ್ ತಾತಯ್ಯ ನಿಜವಾಗಿಯೂ ಕಪ್ಪಗೆ ಇದ್ರು, ಮೇಲಾಗಿ ಅಚ್ಚ ಹರ್ಷನ್ ಹಾಗೆ ಇದ್ದಾರೆ. ಅಂದ್ರೆ ನಮ್ ತಾತನ ಹೋಲಿಕೆನೇ ಇವನಿಗೆ ಬಂದಿದೆ ಅನ್ನೋ ಮಾತು. ಇದು ಆಗ ಮೊದಲ ಕಲರ್ ಫೋಟೋ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅದೇ ಬ್ಲಾಕ್ ಅಂಡ್ ವೈಟ್ ಆಗಿದ್ರೆ ನಾನು ಗುರುತೇ ಹಿಡಿತಾ ಇರ್ಲಿಲ್ಲ. ಏನೇನಾದ್ರೂ ನಾನು ಬಹಳ ತಪ್ಪು ಮಾಡಿದೆ, ಮಕ್ಕಳನ್ನ ಹತ್ರಕ್ಕೆ ಕರೆಸಿಕೊಳ್ಳದೆ ಎಂದು ಬಹಳ ದುಃಖ ಪಡ್ತಾ ಇರ್ತಾಳೆ ಶಾರದಾ. ಅಲ್ಲಿಂದ ತಿರುಗಿ ತನ್ನ ರೂಮಿನೊಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ. ಆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಮೂವರನ್ನು ಕರೆಯುತ್ತಾಳೆ ಶಾರದಾ. ಅಜ್ಜಿ, ನಾನು ನಿಮ್ಮ ಹತ್ರಕ್ಕೆ ಬರಲ್ಲ. ನೀನ್ ಹೊಡಿತ್ಯಾ ಬೈತ್ಯಾ
ಮೊನ್ನೆ ಅಂತೂ ನವ್ಯನ ಭವ್ಯನ ಕೆಳಗೆ ಬೀಳ್ಸಿದಿ. ಆ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಹೊಡಿತಿ ಅಂದಿದ್ದೆ. ಈಗ ನನ್ನ ಕೂಡ ಕೆಳಗೆ ಬೀಳಿಸ್ತೀಯ? ನಾನು ಬರಲ್ಲ. ಇಲ್ಲ ಪುಟ್ಟ, ನಾನು ಹಾಗೆ ಮಾಡಲ್ಲ. ನನ್ನ ಹತ್ರ ಬಾರೋ. ಹಾಗೆ ಮಾಡಲ್ಲಪ್ಪ. ಇನ್ನೇಲೆ ನಿಮ್ಮನ್ನ ಬೈಯಲ್ಲ, ಹೊಡಿಯಲ್ಲ. ನನ್ನ ಹತ್ರಕ್ಕೆ ಬನ್ನಿ ಎಂದು ಕರೆಯುತ್ತಾ ಇರುತ್ತಾಳೆ. ನವ್ಯ ಭವ್ಯ ಭಯಪಡುತ್ತಾ ನಾವು ಬರಲ್ಲ ಅಂತ ಓಡೋಗ್ತಾ ಇರ್ತಾರೆ. ಅತ್ತೆ ಕೂಡ ಅವರ ಹಿಂದೆ ಓಡ್ಕೋತಾ ಇರ್ತಾರೆ. ಆಗಲೇ ಅದನ್ನು ಗಮನಿಸಿದ ಪ್ರಸಾದ್, ಏನೇ ಇಷ್ಟಕ್ಕೂ ಅವ್ರನ್ನ ಹಾಗೆ ಭಯಪಡಿಸ್ತಾ ಇದ್ಯಾ? ಅವ್ರು ನಿನ್ಗೇನ್ ಪಾಪ ಮಾಡಿದ್ರು? ಯಾಕೆ ಹಾಗೆ ಅವರನ್ನ ವೇದಿಸಿ ತಿಂತಾ ಇದ್ಯಾ? ಆ ಮಾತನ್ನು ಕೇಳಿ ಆಕೆ ಬಹಳ ದುಃಖ ಪಡುತ್ತಾಳೆ. ಇಲ್ಲ ರೀ, ನಾನು ಹಾಗೆ ಹೊಡೆಯೋದಕ್ಕೆ ಬೈಯೋದಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಕ್ಷಮಾಪಣೆ ಕೇಳೋಣ ಅಂತ ಹತ್ರಕ್ಕೆ ಬನ್ನಿ ಅಂತ ಕರಿತಾ ಇದ್ದೀನಿ. ಆ ಮಾತನ್ನು ಕೇಳುತ್ತಾಳೆ. ಅವನು ಆಶ್ಚರ್ಯ ಹೋಗುತ್ತಾನೆ. ನಿಜವೇನೇ ರೀ, ನೀವ್ ಹೇಳಿದ ನಂತರ ಆಲೋಚಿಸಿದ್ದೆ ನಾನು ಎಂದು ನಡೆದ ವಿಷಯವೆಲ್ಲ ಹೇಳಿ ದುಃಖ ಪಡುತ್ತಾಳೆ. ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ನೆನಪಿನಲ್ಲಿ ಇಟ್ಕೋತಾರೋ ಅದು ದೊಡ್ಡವರಾದ ಮೇಲೆ ಕೂಡ ಹಾಗೆ ಇರುತ್ತೆ. ಈಗ ನಿನ್ನನ್ನು ಅವರು ದೆವ್ವದ ಹಾಗೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ನೀನು ಮಾಡಿದ ಕೆಲಸ ಹಾಗಿದೆ. ಆದ್ರಿಂದ ಅವರನ್ನ ನೀನು ಪ್ರೇಮದಿಂದ ಬಾ ಅಂತ ಹತ್ರ ಕರೆದ್ರೆ ಹೇಗೆ ಬರ್ತಾರೆ? ಸ್ವಲ್ಪ ಸಮಯ ಹಿಡಿಯುತ್ತೆ. ದಿನವೂ ಅವ್ರ ಜೊತೆ ಮಾತಾಡುವ ಪ್ರಯತ್ನ ಮಾಡು ನೀನು. ಅದಕ್ಕೆ ಶಾರದಾ ಸರಿ ಎಂದು ಅನ್ನುತ್ತಾಳೆ. ಆ ಮಾತನ್ನು ಕೇಳುತ್ತಿರುವ ಅನಾಮಿಕ ರಮೇಶರು ಬಹಳ ಸಂತೋಷ ಪಡುತ್ತಾರೆ. ಇನ್ನು ಆ ದಿನದಿಂದ ಶಾರದಾ ಅವರಿಗಾಗಿ ಹೊರಗೆ ಹೋಗಿ ಗೊಂಬೆಗಳನ್ನು ತೆಗೆದುಕೊಂಡು ಬರೋದು, ಹೊಸ ಬಟ್ಟೆ ತರೋದು ಅಂತದ್ದು ಮಾಡ್ತಾ ಇರ್ತಾಳೆ. ಮೊದಲಲ್ಲಿ ಅವರು ಸ್ವಲ್ಪ ಭಯ ಪಡ್ತಾ ಇರ್ತಾರೆ. ಆ ನಂತರ ಅಭ್ಯಾಸವಾಗಿ ಹೋಗುತ್ತೆ. ಇನ್ನು ಪ್ರತಿದಿನವೂ ಕೂಡ ಆಕೆ ಜೊತೆ ಆಡಿಕೊಳ್ಳುತ್ತಾ ಮಾತಾಡ್ತಾ ಇರ್ತಾರೆ. ಒಂದು ದಿನ ಯಾವತ್ತಿನ ಹಾಗೆ ಅವರಿಗೆ ಆಡ್ಕೊಳ್ತಾ ಇರುವಾಗ, ಅಜ್ಜಿ ನಾವು ಹೊರಗೆ ಹೋಗಿ ಏನಾದ್ರು ತಗೊಂಬರೋಣ ಬಾ. ಅಜ್ಜಿ ನಂಗೆ ಐಸ್ ಕ್ರೀಮ್ ಬೇಕು. ಅಜ್ಜಿ ನಂಗ್ ಕೂಡ ಐಸ್ ಕ್ರೀಮ್ ಬೇಕು. ಸರಿ, ನಾವೆಲ್ಲರೂ ಹೊರಗೆ ಹೋಗೋಣ, ಬನ್ನಿ ಬನ್ನಿ ಎಂದು ಅವರು ಮೂವರನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾಳೆ. ಅಲ್ಲಿ ಐಸ್ ಕ್ರೀಮ್ ತೆಗೆದುಕೊಳ್ಳುತ್ತಾ ಇರುವಾಗ ಕಾಂತಮ್ಮ ಅನ್ನುವ ಆಕೆ ಅಲ್ಲಿಗೆ ಬರುತ್ತಾಳೆ. ಆ ಮಕ್ಕಳು ಮೂವರನ್ನು ನೋಡಿ ಹೀಗಂತಾಳೆ, ಯಾರು ಶಾರದಾ ಈ ಮಕ್ಕಳು? ಹೀಗಿದ್ದಾರೆ ಯಾಕೆ? ಹೇಗಿದ್ದಾರೆ? ನಿನ್ ಕಣ್ಣು ಸರಿಯಾಗಿಲ್ಲ ಅನ್ಕೋತೀನಿ. ಕಣ್ಣಡ್ಕ ಹಾಕೊಂಡ್ ನೋಡು, ಮಕ್ಕಳು ಎಷ್ಟು ಅಂದವಾಗಿದ್ದಾರೆ. ಅದಲ್ಲ ಶಾರದಾ, ಇವರೇನು ಇಷ್ಟು ಕಪ್ಪಗಿದ್ದಾರೆ? ಯಾರ ಮಕ್ಕಳು ಇವರು ಎಂದು ನಾನು ಕೇಳ್ತಾ ಇದ್ದೀನಿ ನಿನ್ನ. ಯಾರದೋ ಮಕ್ಕಳಾದ್ರೆ ನನ್ ಜೊತೆ ಯಾಕೆ ಬರ್ತಾರೆ? ಇವನು ನನ್ ಮೊಮ್ಮಗ ಮೊಮ್ಮಗಳು. ಅದೇನು ನಿನ್ ಮಗ ಸೊಸೆಗೆ ಮಕ್ಕಳಿಲ್ಲ ಅಂತ ಹೇಳಿದ್ದೆ ಅಲ್ಲ, ಮತ್ತೆ ಇವ್ರು ಎಲ್ಲಿಂದ ಬಂದ್ರು? ಶಾರದಾ ಆ ಮಾತಿಗೆ ಏನು ಹೇಳಬೇಕು ಅರ್ಥವಾಗದೆ ಹಾಗೆ ನಿಂತು ಬಿಡುತ್ತಾಳೆ. ಆಗ ಕಾಂತಮ್ಮ, ಶಾರದಾ ನನ್ಗೀಗೆಲ್ಲ ಅರ್ಥವಾಯ್ತು ಬಿಡು. ಮಕ್ಕಳು ಕಪ್ಪಗಿದ್ದಾರೆ ಅನ್ನುವ ಕಾರಣದಿಂದಲೇ ಅಲ್ವಾ ನೀನು ಸುಳ್ಳು ಹೇಳ್ದೆ? ಹೌದು ಕಾಂತಮ್ಮತಿಗೆ, ಅದಕ್ಕೆ ಸುಳ್ಳು ಹೇಳ್ದೆ. ಪ್ರತಿಯೊಬ್ಬರು ಕೂಡ ಮಕ್ಕಳು ಯಾಕೆ ಕಪ್ಪಗಿದ್ದಾರೆ ಅಂತ ಕೇಳ್ತಾ ಇದ್ರೆ ದುಃಖ ಅನ್ನಿಸ್ತಾ ಇತ್ತು. ಅದಕ್ಕೆ ಅವರನ್ನ ದೂರವಿಟ್ಟೆ. ಎಲ್ರು ಕೇಳ್ತಾ ಇದ್ರೆ ನೀನು ಅವ್ರಿಗೆ ಹೇಳುವ ಉತ್ತರ ಗಟ್ಟಿಯಾಗಿದ್ರೆ ಅವ್ರು ಯಾಕೆ ನಿನ್ನನ್ನ ಕೇಳ್ತಾರೆ? ಆದ್ರೂ ಕಪ್ಪು ಬಿಳುಪು ಏನಿದೆ, ಮಕ್ಕಳು ಮೂವರು ಕಳಕಳೆಯಾಗಿದ್ದಾರೆ. ಇದಕ್ಕೂ ಮೊದಲು ನಾನು ಕಪ್ಪು ಅನ್ನೋ ಉದ್ದೇಶದಿಂದ ಕೇಳಿಲ್ಲ. ಯಾರ ಮಕ್ಕಳು ಹೇಗಿದ್ದಾರೆ, ಇಂತು ದರಿದ್ರವಾಗಿದ್ದಾರೆ ಅಂತ ಕೂಡ ಅಲ್ಲ, ತುಂಬಾ ಅಂದವಾಗಿದ್ದಾರೆ ಅಂತ ಕೇಳ್ದೆ ಅಷ್ಟೇ. ಆಶ್ಚರ್ಯದಿಂದ ಕೇಳ್ದೆ. ಮೇಲಾಗೆ ನನ್ ಮಗ ಸೊಸೆಗೇನೋ ಮಕ್ಕಳೇ ಇಲ್ಲ, ಒಂದು ಮಗುನ ತಗೊಳ್ಳೋಣ ಅಂತ ಕೇಳ್ದೆ. ಅಯ್ಯೋ ಕ್ಷಮಿಸು ಕಾಂತ, ಮಾತಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡೆ, ಕ್ಷಮಿಸು ಎಂದು ಮಾತನಾಡುತ್ತಾ ಇರುತ್ತಾಳೆ. ಆಗ ಕಾಂತಮ್ಮ ಸೊಸೆಗೆ ಮಕ್ಕಳು ಇಲ್ಲ ಎನ್ನುವ ವಿಷಯವನ್ನು ತಿಳಿದುಕೊಂಡು ಮತ್ತಷ್ಟು ದುಃಖ ಪಡುತ್ತಾ, ಬೇಗದಲ್ಲೇ ಹುಡ್ತಾರೆ ಬಿಡು ಎಂದು ಅವಳಿಗೆ ಸಮಾಧಾನಿಸಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಎಲ್ರು ಮನೆಗೆ ಬಂದ ನಂತರ, ಅಜ್ಜಿ ಮೊನ್ನೆವರೆಗೂ ನೀನು ನಮ್ಮನ್ನ ಯಾರಿಗಾದ್ರೂ ಕೊಡ್ತೀನಿ ಅಂತ ಇದೆಯಲ್ಲ, ಈಗ ಆಕೆ ಮಕ್ಕಳು ಇಲ್ಲ ಅಂತ ನಮ್ಮನ್ ಕೇಳಿದ್ಲಲ್ಲ, ನೀನು ನಮ್ಮನ್ನ ಯಾಕೆ ಕೊಟ್ಟಿಲ್ಲ? ಯಾಕೆ ಅಂದ್ರೆ ನನ್ನ ಮೊಮ್ಮಗ ಮೊಮ್ಮಕ್ಕಳು ನನಗೆ ವಜ್ರಗಳು, ಬೆಲೆ ಬಾಳುವ ವಜ್ರಗಳನ್ನ ಯಾರಾದ್ರೂ ಬಹುಮಾನವಾಗಿ ಕೊಡ್ತಾರಾ? ಬಹಳ ಜಾಗ್ರತೆಯಾಗಿ ನೋಡ್ಕೋತಾರೆ, ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿದೆ. ಶಾರದಳ ಮಾತನ್ನು ಕೇಳಿ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ. ಅತ್ತೆ ಹತ್ರಕ್ಕೆ ಬಂದು, ಅತ್ತೆ ಬಹಳ ಸಂತೋಷವಾಗಿದೆ ಅತ್ತೆ, ನೀವು ಮಕ್ಕಳ ಜೊತೆ ಹೀಗೆ ಮಾತಾಡ್ತಾ ಇದ್ರೆ ನಾನು ನಿಜಕ್ಕೂ ಹೀಗೆ ನೋಡ್ತೀನಿ ಅಂತ ಕೂಡ ಊಹಿಸಿರ್ಲಿಲ್ಲ. ನಾನು ನಿನ್ ಜೊತೆ ಕೂಡ ಎಲ್ರಿಗೂ ದುಃಖ ಕೊಟ್ಟೆ ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಬಹಳ ದುಃಖದಿಂದ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ. ಅನಾಮಿಕ ನಗುತ್ತಾ, ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಏನಕ್ಕೆ ಅತ್ತೆ ಎಂದು ಕೇಳುತ್ತಾಳೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಕಲಿತು ಹೋಗಿದ್ದರಿಂದ ಕುಟುಂಬವೆಲ್ಲ ಮಕ್ಕಳು ಮರಿ ಜೊತೆ ಬಹಳ ಸಂತೋಷವಾಗಿರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅತ್ತೆ ಶಾರದಾ ಮಹಡಿ ಮೇಲೆ ಬಟ್ಟೆ ಒಣಸಿ ಕೆಳಗೆ ಬರ್ತಾಳೆ. ಆಕೆ ಬರುತ್ತಲೇ, ಅಮ್ಮೋ ಅಮ್ಮೋ ಏನ್ ಬಿಸ್ಲು ಏನೋ, ಹೀಗೆ ಹೊರಗೆ ಕಾಲಿಟ್ರೆ ಸಾಕು ಒಂದೇ ಬಿಸಿ ಬೆವರು. ಅಮ್ಮೋ ನಿಜಕ್ಕೂ ವಾತಾವರಣ ಸ್ವಲ್ಪ ತಣ್ಣಗಾದ್ರೆ ಎಷ್ಟು ಚೆನ್ನಾಗಿರುತ್ತೋ ಅನ್ಸುತ್ತೆ ಎಂದುಕೊಳ್ಳುತ್ತಾ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಪೇಪರ್ ಓದ್ತಾ ಇರುವ ಪ್ರಸಾದ್, ಏನಾದ್ರೂ ತಣ್ಣಗೆ ತಗೊಂಬಾರೆ, ಮೈ ಎಲ್ಲ ಒಣಗ್ತಾ ಇದೆ. ಅಡಿಗೆ ಮನೆಯಲ್ಲಿರುವ ಶಾರದಾ,
ಬರ್ತಾ ಇದ್ದೀನ್ರಿ. ಆದ್ರೂ ಮಠ ಮಧ್ಯಾಹ್ನ ಪೇಪರ್ ಓದ್ಕೊಂತ ಏನಾದ್ರೂ ತಣ್ಣಗಿರೋದ್ ಬೇಕು ಅಂತ ಇದ್ದೀರಾ? ನಿಮ್ ಕೆಲ್ಸ ಚೆನ್ನಾಗಿದೆ ಎಂದು ಶಾರದಾ ಅರ್ಚುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಬಹಳ ಮಳೆಯಲ್ಲಿ ನೆನೆದು ಮಾರ್ಕೆಟ್ ಇಂದ ಮನೆಗೆ ಬರುತ್ತಾಳೆ. ಅದನ್ನು ನೋಡಿದ ಅತ್ತೆ, ಏನ್ ಅನಾಮಿಕಾ ಇಷ್ಟು ಒದ್ದೆ ಆಗಿದ್ಯಾ? ಇಷ್ಟು ಬಿಸಿಲಲ್ಲಿ ಮಳೆಯಲ್ಲಿ ಬಂತು? ನಂಗ್ ಕೂಡ ಬಹಳ ಆಶ್ಚರ್ಯವಾಗಿದೆ ಅತ್ತೆ. ಮಾರ್ಕೆಟ್ ಹತ್ರದಿಂದ ಹಾಗೆ ಎಲ್ಲ ಫುಲ್ ಮಳೆ ಬರ್ತಾ ಇದೆ, ಇಲ್ಲೇನೋ ಬಿಸಿಲಿದೆ. ಬೇಸಿಗೆಯಲ್ಲಿ ಮಳೆನಲ್ಲಿ ಅದರಲ್ಲೂ ಇಷ್ಟು ಮಳೆ ಎಲ್ಲಿಂದ ಬರುತ್ತೆ ಅಂತ ಆಶ್ಚರ್ಯ ಹೋದೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಒಂದ್ ಹನಿ ಮಳೆ ಕೂಡ ಇಲ್ಲ. ಇನ್ನೂ ಆಶ್ಚರ್ಯ ಹೋಗ್ತಾ ಇದೀನತ್ತೆ. ಹಬ್ಬ, ಅಲ್ಲಿ ಬರೋ ಮಳೆ ಏನಾದ್ರೂ ಇಲ್ಲೂ ಕೂಡ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ರ ಮಾವನಿಗೆ ಏನಾದ್ರೂ ಜ್ಯೂಸ್ ತಯಾರು ಮಾಡಿಕೊಡಮ್ಮ ಅಂತ ಕೇಳುತ್ತಾಳೆ. ಅವಳು ಸರಿ ಎಂದು ಹೇಳಿ ಜ್ಯೂಸ್ ತಯಾರು ಮಾಡ್ತಾ ಇರುವಾಗ ಇಷ್ಟರಲ್ಲಿ ಜೋರಾಗಿ ಮಳೆ ಶುರುವಾಗುತ್ತೆ. ಅಯ್ಯಯ್ಯೋ, ಇದೇನ್ ಮಾಯದ ಮಳೆ! ಮೇಲೆ ಒಣಸಿದ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಅಯ್ಯಯ್ಯೋ ಎನ್ನುತ್ತಾ ಮಾಡಿ ಮೇಲಕ್ಕೆ ಹೋಗಿ ಬಟ್ಟೆ ತೆಗೆದುಕೊಂಡು ಬರ್ತಾಳೆ. ನೋಡ್ದ್ಯಮ್ಮ, ನಿಮ್ಮ ಅತ್ತೆ ಡಬಲ್ ಆಕ್ಷನು. ಇಲ್ಲಿವರೆಗೂ ಮಳೆ ಬಿದ್ರೆ ಸಾಕು ಅಂದ್ಲು, ಮಳೆ ಬೀಳ್ತಲೆ ಮತ್ತೆ ಮಳೆನೆ ಬೈತಾಳೆ. ನಿಮ್ಮತ್ತೆ ಯಾರಿಗೂ ಅರ್ಥವಾಗಲ್ಲ. ಇನ್ನು ಸಾಕು, ನಿಲ್ಲಿಸ್ತೀರಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಮಾವಯ್ಯನಿಗೆ ಜ್ಯೂಸ್ ತಗೊಂಡೋಗಿ ಕೊಡ್ತಾಳೆ. ಈ ಮಳೆಯಲ್ಲಿ ಜ್ಯೂಸ್ ಏನ್ ಚೆನ್ನಾಗಿರುತ್ತಮ್ಮ, ಬಿಸಿ ಬಿಸಿಯಾಗಿ ಕಾಫಿ ಆಗ್ಲಿ ಇಲ್ಲ ಅಂದ್ರೆ ಬಜ್ಜಿ ಆದ್ರೂ ಮಾಡಿ ತಗೊಂಬ, ಬಹಳ ಚೆನ್ನಾಗಿರುತ್ತೆ. ಆ ಮಾತನ್ನು ಕೇಳಿದ ಶಾರದಾ, ನೋಡ್ದ್ಯಾ ನಿಮ್ಮ ಮಾವೇನ ಡಬಲ್ ಆಕ್ಷನು, ನನ್ನನ್ನು ಇದುವರೆಗೂ ಅಂದ್ರಲ್ಲ, ಈಗ ಮಾಡೋದೇನೋ ಎಂದು ಅಂದಿದ್ದರಿಂದ ಗಂಡ ಹೆಂಡತಿಯರಿಬ್ಬರು ಜಗಳವಾಡ್ತಾ ಇರ್ತಾರೆ. ಅಯ್ಯೋ, ಮತ್ತೆ ಮನೆಯಲ್ಲಿ ಜಗಳ ಶುರುವಾಯ್ತು, ಏನೋ ಇವರು ಎಂದು ಅಂದುಕೊಳ್ಳುತ್ತಾ ಅಡಿಗೆ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ತಾ ಇರ್ತಾಳೆ. ಆ ನಂತರ ಮೂವರು ಕೂತ್ಕೊಂಡು ಬಜ್ಜಿ ತಿಂತಾ ಇರ್ತಾರೆ. ಇಷ್ಟರಲ್ಲಿ ಪ್ರಸಾದ್ ಫೋನ್ ನೋಡ್ತಾ ಇರ್ತಾನೆ. ಅದರಲ್ಲಿ ಹೀಗೆ ಹೇಳ್ತಾ ಇರ್ತಾರೆ, 1 ವಾರದ ಕಾಲ ರಾಜ್ಯದಲ್ಲಿ ಭಾರಿ ಮಳೆ ಇರುತ್ತೆ ಅಂತ ವಾತಾವರಣ ಶಾಖೆ ಹೇಳ್ತಾ ಇದೆ. ಮೀನುಗಾರರು ಬಹಳ ಜಾಗ್ರತೆಯಿಂದ ಇರಬೇಕು ಎಂದು ಎಚ್ಚರಿಸ್ತಾ ಇದೆ. ಅದೆಲ್ಲ ಕೇಳಿದ ಶಾರದಾ, ಏನೋ 1 ವಾರ ಮಳೆನಾ? ಮತ್ತೆ 1 ವಾರ ಅಂದ್ರೆ ಬೇಜಾರಾಗತ್ತಪ್ಪ. ಅಮ್ಮ, ಕೆಸರು ನೀರು, ಅಬ್ಬಬ್ಬಬ್ಬ, ನೆನೆಸ್ಕೊಂಡ್ರೆ ಭಯವಾಗತ್ತೆ. ಇದಕ್ಕೂ ಮೊದ್ಲೇ ಅಲ್ವಾ ಅತ್ತೆ ನೀವು ವಾತಾವರಣ ಬದಲಾದ್ರೆ ಚೆನ್ನಾಗಿರುತ್ತೆ ಅಂತೀರಾ, ಈಗೇನು ಹೀಗೆ ಹೇಳ್ತಾ ಇದ್ದೀರಾ? ಅದು ವಾತಾವರಣ ಬದಲಾಗಿ ಅವಾಗವಾಗ ಸ್ವಲ್ಪ ಹನಿ ಹನಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಆದ್ರೆ ಮತ್ತೆ ಭಾರಿ ಮಳೆ ಅಂದ್ರೆ ಚೆನ್ನಾಗಿರಲ್ಲ. ಆದ್ರೂ ಬಿಸಿಲು ಕಾಲದಲ್ಲಿ ಭಾರಿ ಮಳೆ ಏನು? ಭಾರಿ ಮಳೆ ನಂತರ ಬಿಸಿಲು ತೀವ್ರವಾಗುತ್ತೆ. ಆಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸ್ಕೋ. ಮತ್ತೇನು ಪರವಾಗಿಲ್ಲ ಬಿಡಿ, AC ಹಾಕೊಂಡು ನೀವು ಮನೇಲೆ ಕೂತ್ಕೊಳ್ಳಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಆಕೆಯನ್ನು ಕರೆಯುತ್ತಾ ಇರುವಾಗ ಪ್ರಸಾದ್, ನೀನೇನು ಗಾಬರಿ ಆಗ್ಬೇಡ ಅನಾಮಿಕಾ, ನಿಮ್ಮತ್ತೆ ಪ್ಲೇಟಲ್ಲಿ ಬಜ್ಜಿ ಆಗಿ ಹೋಗಿದೆ, ಅದಕ್ಕೆ ಹೋಗಿದ್ದಾಳೆ ಎಂದು ಅಂದಿದ್ದರಿಂದ ಅವರಿಬ್ಬರು ನಗುತ್ತಾರೆ. ಇನ್ನು ಹಾಗೆ ಮಳೆ ಬೀಳುತ್ತಲೇ ಇರುತ್ತದೆ. ರಾತ್ರಿ ಸಮಯದಲ್ಲಿ ಅನಾಮಿಕಾ ತನ್ನ ಗಂಡ ಮನೆಗೆ ಬರಲಿಲ್ಲ ಎಂದು ಫೋನ್ ಮಾಡ್ತಾ ಇರ್ತಾಳೆ. ಆದ್ರೆ ಅವನು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಮತ್ತಷ್ಟು ಗಾಬರಿ ಆಗ್ತಾ ಇರ್ತಾಳೆ. ತಕ್ಷಣ ಮಾವನ ಹತ್ರಕ್ಕೆ ಹೋಗಿ ಹೀಗಂತಾಳೆ, ಮಾವಯ್ಯ, ಇದುವರೆಗೂ ನಿಮ್ಮ ಮಗ ಬರಲೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ನನ್ಗೆ ಯಾಕೋ ಭಯವಾಗ್ತಿದೆ. ನೀನೇನು ಭಯಪಡಬೇಡಮ್ಮ, ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಅವನು ಬರ್ತಾನೆ ಬಿಡು. ಅಷ್ಟು ಕರೆಕ್ಟಾಗಿ 6 ಗಂಟೆಗೆ ಬರ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತು ಮಾವಯ್ಯ? ನಾಳೆ ನಿಂಗ್ ಕೂಡ ಅರ್ಥವಾಗುತ್ತಮ್ಮ ಎಂದು ಅನ್ನುತ್ತಾನೆ. ಅನಾಮಿಕಾ ಸರಿ ಎಂದು ಹೇಳಿ ಅಲ್ಲಿಂದ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಆ ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಹಾಗೆ ನಿದ್ರೆಯಿಂದ ಎದ್ದು ನೋಡುತ್ತಾ ಇರ್ತಾಳೆ. ಆಗ ಒಂದು ಕಾರು ನೀರಿನಲ್ಲಿ ತೇಲುತ್ತಾ ಹಾಗೆ ಗೇಟ್ ಮುಂದೆ ಬಂದು ನಿಲ್ಲುತ್ತೆ. ಅದರೊಳಗಿಂದ ರಮೇಶ್, ಅನಾಮಿಕಾ, ಸ್ವಲ್ಪ ಗೇಟ್ ತೆಗಿತೀಯಾ? ಇಲ್ಲ ಅಂದ್ರೆ ಕಾರು ಮುಂದಕ್ಕೆ ಕೊಚ್ಕೊಂಡು ಹೋಗೋ ಆಗಿದೆ. ಆಕೆ ಆಶ್ಚರ್ಯದಿಂದ ಹೋಗಿ ಗೇಟ್ ಬಾಗ್ಲು ತೆಗೆಯುತ್ತಾಳೆ. ಅವನು ಸ್ವಲ್ಪ ಕಾರನ್ನು ಒಳಗಡೆಗೆ ತಳ್ಳುತ್ತಾನೆ. ಹಡಾಹುಡಿಯಾಗಿ ಒಳಗೆ ಬರುತ್ತಾನೆ. ಏನ್ರಿ, ಬೀದಿಯಲ್ಲಿ ಇಷ್ಟೊಂದು ನೀರಿದೆ, ಕಾರ್ ಕೂಡ ತೇಲ್ತಾ ಬಂತು. ಆದ್ರೂ ರಾತ್ರಿ ಎಲ್ಲ ನೀವ್ ಎಲ್ಲಿದ್ರಿ? ನಾನೆಲ್ಲಿದ್ದೆ, ಕಾರ್ ಒಳಗೆ ಇದ್ದೆ. ಈ ಕಾರೇ ಸಣ್ಣಾಗಿ ಕರ್ಕೊಂಡ್ ಬರ್ತಾ ಇದೆ. ಬಹಳ ಕಾರುಗಳು ಮಧ್ಯದಲ್ಲಿ ಅಡ್ಡ ಬರ್ತಾ ಇರ್ತಲ್ಲ, ಅದನ್ನ ದಾಟ್ಕೊಂಡು ಇಲ್ಲಿವರೆಗೆ ಬರೋದಕ್ಕೂ ಇಲ್ಲೋಡು ಈ ಟೈಮ್ ಆಯ್ತು. ನಮ್ಮ ಅಪ್ಪ ನಾನು ಎಲ್ಲಿಗೆ ಹೋದ್ರು, ಇಲ್ಲಿ ನೋಡು ಇದೇ ಟೈಮ್ ಆಗುತ್ತೆ ಮನೆ ಬರೋ ಟೈಮ್ಗೆ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತನ್ನ ಮನಸ್ಸಿನಲ್ಲಿ, ಓ ಅದಕ್ಕೇನಾ ಮಾವಯ್ಯ 6 ಗಂಟೆಗೆ ನೀವು ಬರ್ತೀರಿ ಅಂತ ಹೇಳಿದ್ದು? ಸರಿ ಹೋಯ್ತು. ಬಿಸಿಲು ಕಾಲದಲ್ಲಿ ಮಳೆ ಬಿದ್ರೆ ಹೀಗಿದ್ರೆ ಇನ್ನು ಮಳೆಗಾಲದಲ್ಲಿ ಮಳೆ ಬಿದ್ರೆ ಹೇಗಿರುತ್ತೋ ಎಂದು ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ಪ್ರಸಾದ್ ಹೊರಗೆ ಬಂದು ಮಗನ ಹತ್ರ, ಏನೋ ಬಹಳ ಕಷ್ಟಪಟ್ಟು ಬಂದ ಹಾಗಿದೆ, ಕಾರ್ ಯಾವಾಗ ಶೆಡ್ ಒಳಗಿಡ್ತೀಯಾ? ಅದು ಸರಿ ಮಾಡಿಸ್ಬೇಕು ಅಂದ್ರೆ ತುಂಬಾ ದುಡ್ಡಾಗುತ್ತಪ್ಪ, ಅದನ್ನ ಮನೆಯಲ್ಲೇ ಇಟ್ಟು ಬೈಕ್ ಉಪಯೋಗಿಸೋದೊಳ್ಳೇದು. ಈ ಬೀದಿಯಲ್ಲಿ ಬೈಕು ಕಾರುಗಳು ಕೆಲ್ಸಕ್ಕೆ ಬರಲ್ಲ ರೀ, ಒಂದು ಚಿಕ್ಕ ದೋಣಿ ತಯಾರು ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ ಎಂದು ತಮಾಷೆಗೆ ಅನ್ನುತ್ತಾಳೆ ಅನಾಮಿಕಾ. ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ರಮೇಶ್, ನಿಜಕ್ಕೂ
ಕೆಲವು ಕ್ಷಣದಲ್ಲಿ ನಿಜವಾಗಿಯೂ ದೋಣಿ ತಯಾರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದ ಅನಾಮಿಕಾ, ಏನ್ರಿ, ನಾನೇನು ತಮಾಷೆಗಂದ್ರೆ ನೀವು ನಿಜವಾಗಿಯೇ ದೋಣಿ ತಯಾರು ಮಾಡ್ತಾ ಇದ್ದೀರಾ? ಒಂದು ವಾರ ಭಾರಿ ಮಳೆ ಅಂತ ಹೇಳಿದ್ರಲ್ಲ ಅನಾಮಿಕಾ, ಒಂದು ವಾರ ಹೀಗೆ ಮಳೆ ಬಿದ್ರೆ 1 ತಿಂಗಳವರೆಗೂ ನಮ್ಮ ಬೀದಿಲಿ ನೀರ್ ಹೋಗಲ್ಲ. ನಾನು ಆಫೀಸ್ಗೆ ಹೋಗದೆ ಇದ್ರೆ ನಮ್ಮ ಬಾಸ್ ಒಪ್ಕೊಳ್ಳಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದ್ರೆ ಕೂಡ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನೀನು ಕೊಟ್ಟ ಐಡಿಯಾನ ಅಮಲು ಮಾಡ್ತಾ ಇದ್ದೀನಿ ಎಂದು ಅಂದಿದ್ದರಿಂದ ಆಕೆ ದೊಡ್ಡದಾಗಿ ನಗುತ್ತಾಳೆ. ನಂತರ ಅವನು ದೋಣಿ ತಯಾರು ಮಾಡಿಕೊಳ್ಳುತ್ತಾನೆ. ಆ ಮಾರನೇ ದಿನ ಬೆಳಿಗ್ಗೆ ಆಫೀಸ್ಗೆ ರೆಡಿಯಾಗಿ ಆ ದೋಣಿಯಲ್ಲಿ ಕೂತ್ಕೊಂಡು ಕೊಡೆ ಹಿಡಿದುಕೊಂಡು ಹಾಗೆ ದೋಣಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವನನ್ನು ಸುತ್ತಲೂ ನೋಡ್ತಾ ಇರೋರು ಆಶ್ಚರ್ಯ ಹೋಗುತ್ತಾರೆ. ಅವನನ್ನು ನೋಡಿ ಬಹಳ ಜನ ಕೂಡ ಅವನ ಹಾಗೆಯೇ ದೋಣಿಯನ್ನು ತಯಾರು ಮಾಡಿಕೊಂಡು ಹೊರಗೆ ಬರ್ತಾ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಅನಾಮಿಕಾ ನಗುತ್ತಾ ಅತ್ತೆ ಮಾವನವರ ಹತ್ರ ಹೀಗಂತಾಳೆ, ಇಷ್ಟು ಕಷ್ಟ ಹಗೆಯವರಿಗೆ ಕೂಡ ಬರಬಾರ್ದು. ಬೇಸಿಗೆಯಲ್ಲಿ ಮಳೆ ಬಂದ್ರೆ ತಣ್ಣಗಿರುತ್ತೆ ಅಂದ್ಕೋತಾರೆ, ತಪ್ಪು. ಆ ನಂತರ ಬಿಸಿಯ ತೀವ್ರತೆ ಹೆಚ್ಚಾದ್ರೂ ನಮ್ಮನ್ನು ಬಹಳ ಅಲ್ಲಾಡ್ಸುತ್ತೆ. ಅದಕ್ಕೆ ಸರಿಯಾಗಿ ಇಂತಹ ಬೀದಿಯಲ್ಲಿರುವ ನಾವು ಹೆಚ್ಚು ಕಷ್ಟಪಡ್ತಾ ಇರ್ತೀವಿ. ಮೊದಲ ಸಲ ನಾನು ಹೀಗೆ ರೋಡ್ ಮೇಲೆ ದೋಣಿಯಲ್ಲಿ ಪ್ರಯಾಣ ಮಾಡೋದನ್ನ ನೋಡ್ತಾ ಇದ್ದೀನಿ. ಪ್ರಸಾದ್ ಆ ಮಾತಿಗೆ ನಗುತ್ತಾನೆ. ಇನ್ನು 1 ವಾರದವರೆಗೂ ಕುಂಭದ್ರೋಣ ಮಳೆ ಬೀಳ್ತಾನೆ ಇರುತ್ತದೆ. ಏನ್ ಮಳೆನೇ ಏನೋ. ಬಟ್ಟೆ ಒಣಗಿಸೋಣ ಅಂದ್ರೆ ಸ್ವಲ್ಪ ಹೊತ್ತು ಕೂಡ ಬಿಸಿಲು ಬರಲ್ಲ. ಬಟ್ಟೆ ಎಲ್ಲ ಒಂದೇ ಕಂಪು ಹೊಡಿತಾ ಇದೆ. ದೇವರೇ, ಬೇಗ ಬಿಸಿಲು ಬರೋ ಹಾಗೆ ಮಾಡು ಎಂದು ಅನ್ನುತ್ತಾಳೆ. ಅದಕ್ಕೆ ಪ್ರಸಾದ್ ನಗುತ್ತಾ, ಈ ಹೆಂಗಸರು ಯಾವಾಗ್ಲೂ ಏನ್ ಕೊರ್ಕೋತಾರೋ ಅವ್ರಿಗೆ ಗೊತ್ತಿಲ್ಲ, ಇನ್ನು ದೇವರಿಗೆ ಹೇಗೆ ಅರ್ಥವಾಗುತ್ತೋ ಪಾಪ ಎಂದು ಅಂದುಕೊಳ್ಳುತ್ತಾನೆ. ಇನ್ನು 1 ವಾರದ ನಂತರ ಮಳೆ ಕಡಿಮೆಯಾಗುತ್ತೆ. ಅಲ್ಲಿರುವ ನೀರು ಹೋಗೋದಕ್ಕೆ 1 ತಿಂಗಳ ಸಮಯ ಹಿಡಿಯುತ್ತೆ. 1 ತಿಂಗಳ ನಂತರ ಮತ್ತೆ ಬಿಸಿಲು ಬರುತ್ತದೆ. ಬಿಸಿಲು ಕಾಲದಲ್ಲಿ ಬಿಸಿಯ ತೀವ್ರತೆ ತಡೆಯಲಾರದೆ ಅನಾಮಿಕಳ ಕುಟುಂಬ ಎಸಿಯಲ್ಲಿ ಕುತ್ಕೊಂಡಿರುತ್ತೆ. ಹೀಗೆ ರಾತ್ರಿ ಹಗಲು ಭೇದವಿಲ್ಲದೆ ಎಸಿಯಲ್ಲಿ ಕುತ್ಕೊಂಡಿದೀವಿ. ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಅಂತ ಭಯವಾಗ್ತಾ ಇದೆ. ನಿಂಗೆಲ್ಲ ಭಯನೇ. ಒಂದು ಮಾತಿನ ಮೇಲೆ ನೀನು ಸರಿಯಾಗಿ ನಿಲ್ಲಲ್ಲ. ಮೊನ್ನೆನೆ ಅಲ್ವಾ ನೀನು ಎಸಿಲಿ ಇರ್ಬೋದು ಅಂದೆ, ಈಗ ಹೀಗೆ ಮಾತಾಡ್ತಾ ಇದೀಯಾ ಎಂದು ಅನ್ನುತ್ತಾನೆ. ಆಗ ಶಾರದಾ, ನಾನು ಯಾವ್ದು ಮಾತಾಡಿದ್ರು ನಿಮ್ಗೆ ತಪ್ಪೇ ಅನ್ಸುತ್ತೆ. ದೇವರೇ, ಈ ವಾತಾವರಣ ಸ್ವಲ್ಪ ತಣ್ಣಗಾಗುವ ಹಾಗೆ ಮಾಡು ಸ್ವಾಮಿ ಎಂದು ಅನ್ನುತ್ತಲೇ ಅನಾಮಿಕಾ ಪ್ರಸಾದ್ ಇಬ್ಬರು ಕೂಡ, ಬೇಡ ದೇವ್ರೆ, ಬೇಸಿಗೆಯಲ್ಲಿ ಮಳೆನ ಸುರಿಸ್ಬೇಡ. ಈ ರೋಡ್ ತುಂಬಾ ನೀರು ಬರದೇ ಬೇಡ. ಇಲ್ಲಿರುವವರೆಲ್ಲರೂ ದೋಣಿಯಲ್ಲಿ ಪ್ರಯಾಣ ಮಾಡೋದು ಬೇಡ. ಬಿಸಿಲು ಕಾಲ ಬಿಸಿಲು ಕಾಲವಾಗೇ ಇರ್ಲಿ, ಮಳೆಗಾಲನ ಮಳೆಗಾಲದ ಹಾಗೆ ಇರೋಗ್ ಬಿಡು. ಚಳಿಗಾಲ ಚಳಿಗಾಲದ ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಸ್ವಾಮಿ ಎಂದು ಅನ್ನುತ್ತಾರೆ. ಆ ಮಾತು ಅನ್ನುತ್ತಲೇ ಅತ್ತೆ ಅವರ ಕಡೆ ನೋಡಿ ನಗುತ್ತಾಳೆ. ಮಾವಯ್ಯ ಸೊಸೆ ಇಬ್ರು ಒಂದು ಮಾತಿನ ಮೇಲೆ ಇದ್ದಾರೆ ಎಂದು ಅನ್ನುತ್ತಾಳೆ. ಇನ್ನು ಅವರು ಕೂಡ ನಗುತ್ತಾರೆ. ಈ ವಿಧದಿಂದ ಬಿಸಿಲು ಕಾಲದಲ್ಲಿ ಭಾರಿ ಮಳೆ ಬಿದ್ದು ಬಹಳ ಕಷ್ಟಪಡ್ತಾ ಇರ್ತಾರೆ ಅನಾಮಿಕಳ ಕುಟುಂಬ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬಿಸಿಲು ಕಾಲದಲ್ಲಿ ಮಳೆ ನಿಮಗೆ ಇಷ್ಟವಾದರೆ ಕಾಮೆಂಟ್ ಕೂಡ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.